ನಮಸ್ತೆ ವೆಲ್ಕಮ್ ಅವ್ರ ಹೊಟ್ಟಾಯ್ತು. ಹಾಯ್ ಹಲೋ ನಮಸ್ತೆ. ಯಾಕೆ ಕೈ ಬಂತು? ಸಾರಿ ಅವ್ರನ್ನ ನೈಟ್ ಡ್ರೆಸ್ಸಲ್ಲೇ ಹೋಗ್ತಾರೆ ಒಟ್ಟಿಗೆ. ಪೀಜಿ ಚಪಾತಿ ಎಷ್ಟು ಬೆಟರ್ ಇದ್ದರು ನೋಡಿ ಗಾಯ್ಸ್. ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡೋರು. ಇಲ್ಲೇ ಬಂತ ಟಾಟಾ ಬಾಯ್ ಬಾಯ್ ಕಟ್ ಮಾಡ್ಕೊಂಡು ಹೋಗ್ತಾ ಇರೋದು. ವೆಲ್ಕಮ್ ಟು ಮಂತ್ರಾಲಯ ಬ್ಲಾಗ್. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ. ನಮ್ಮ ಲಗೇಜ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಅಂಡ್ ಯಾರ್ಯಾರೆಲ್ಲ ಇದ್ದಾರೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಯಾರೇ ಬಂದಿರೋದ್ರಿಂದ ಒಂದು ಕಡೆ ತೋರಿಸ್ತೀನಿ ನೋಡಿ. ಕಿಶೋರ್, ಹೆಸರು ನೀನು? ಕವಿತಾ, ಸ್ವಾತಿ. ಒನ್ ಮೋರ್ ಸ್ಪೆಷಲ್ ಪರ್ಸನ್, ನನ್ನ ತಮ್ಮನೂ ಸಹ ಜಾಯ್ನ್ ಆಗಿದ್ದಾನೆ. ನಾವೆಲ್ಲರೂ ಬಿ ಟಿ ಎಮ್ಮಲ್ಲಿ ಬಂದು ಬಿ ಟಿ ಎಮ್ಮಿಂದ ನಾವು ಮೆಜೆಸ್ಟಿಕ್ ಕಡೆ ಹೊರಟಿದ್ದೋ. ಯಾಕಂದರೆ ಎಲ್ಲರಿಗೂ ನಿಯರ್ ಇದ್ದಿದ್ದು ಬಿ ಟಿ ಎಮ್ಮು, ಅದರಿಂದಾಗಿ. ಆ್ಯಂಡ್ ಬಿ ಟಿ ಎಮ್ ನಾವು ಬಿಟ್ಟಾಗ ಆಲ್ಮೋಸ್ಟ್ 4:30 or 4:45 ಆಗಿತ್ತು. ಬಟ್ ಈ ಬೆಂಗಳೂರು ಟ್ರಾಫಿಕಲ್ಲಿ ಮೆಜೆಸ್ಟಿಕ್ ರೀಚ್ ಆಗೋಷ್ಟೊತ್ತಿಗೆ ತಲೆ ನೋವು ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಟ್ರಾಫಿಕ್ಕು. ನಮಗೆ ಟ್ರೈನ್ ಎಲ್ಲಿ ಮಿಸ್ ಆಗುತ್ತೆ, ಇಲ್ಲ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲೇ ಹೋದೋ. ರಾಜೇಶ್ವರಿ, ಸೇ ಹಾಯ್ ಅಟ್ ಲೀಸ್ಟ್. ಆ್ಯಂಡ್ ಇನ್ ಬಿಟ್ವೀನ್ ನಮ್ಮ ಜೊತೆ ರಾಜೇಶ್ವರಿ ಜಾಯ್ನ್ ಆಗಿದ್ದಾಳೆ. ಹಾಯ್ ಹೇಳು. ಎಷ್ಟು ಡೌ ಮಾಡ್ತೀಯ ನೋಡು. ಏನ್ ಹೇಳಿದೆ ನಾನು? ಏನು ಹೇಳಿದೆ? ನನ್ನಂತ ಮುಂದೆ ಒಳಗೆ ಇನ್ನೊಬ್ಬಿಲ್ಲ. ನಾನು ಹೇಳ್ದೆ ತಾನೇ ಅವರು ಒಟ್ಟಿಗೆ ಟ್ಯಾಕ್ಸ್ ಹಾಕ್ತಾರೆ ಅಂತ. ಎಷ್ಟು ತಗೊಂಡ್ರು? 120 ಒಂದು ಪಾರ್ಸಲು, 120 ಒಂದು ಊಟಕ್ಕೆ. ಅದಕ್ಕೆ ಸೀಟ್ ಕೊಡ್ತಿದ್ದು. ನಾ ಹೇಳ್ದೆ ನಿಮಗೆಲ್ಲ. ಸೀಟ್ ಸಿಕ್ತು. ಮೆಜೆಸ್ಟಿಕ್ ಬಂದು ರೈಲ್ವೆ ಸ್ಟೇಷನ್ ಒಳಗೆ ಹೋಗೋಷ್ಟು 6:30 ಆಗಿತ್ತು. ಟ್ರೈನ್ ಆಲ್ಮೋಸ್ಟ್ ಬೇಗನೆ ಬಂದಿದ್ದರಿಂದ ಫುಲ್ಲು ರಶ್ ಆಗಿತ್ತು. ಸೀಟ್ ಸಿಕ್ಕಲ್ಲ ಅನ್ನೋ ಒಂದು ಇದಿತ್ತು. ಬಟ್ ಅಲ್ಲಿ ಏನು ನೈಟ್ ಟೈಮ್ ಊಟಕ್ಕೆ ಅಂತ ರೈಲ್ವೆ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಊಟ ಸರ್ವ್ ಮಾಡ್ತಾರೆ. ಅವರು ನಮ್ಮ ಹತ್ರ ಊಟ ತಗೊಂಡ್ರೆ ನಾನು ಸೀಟ್ ಬಿಡಿಸ್ಕೊಡ್ತೀನಿ ಅಂತ ಬಿಡಿಸ್ಕೊಟ್ರು. ಬಟ್ ಒಂದು ಊಟ 100 ಇತ್ತು, ಎಕ್ಸ್ಟ್ರಾ 20 ರೂಪಿ ತೊಗೊಂಡ್ರು. ಐ ಥಿಂಕ್ 20 ರೂಪಿ ಎಕ್ಸ್ಟ್ರಾ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಸೀಟ್ ಸಿಗೋದು ತುಂಬ ಕಷ್ಟ ಆಯ್ತಲ್ಲ, ಅದರಿಂದಾಗಿ. ಬಟ್ ನಾನು ಊಟ ಅಲ್ಲಿ ತೊಗೊಳ್ಳಿಲ್ಲ. ಯಾಕಂದರೆ ನಾನು ಯೂಶ್ವಲಿ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಫುಡ್ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ತೊಗೊಳ್ಳಿಲ್ಲ. ಬೇರೆ ಕಡೆ ತೊಗೊಂಡೆ. ಇನ್ನು ಮಿಕ್ತವರೆಲ್ಲ ತೊಗೊಂಡ್ರು. ಸೀಟ್ ಕೊಡಿಸ್ತೀನಿ ಅಂತ ಅಲ್ಲಿಂದ ಕರ್ಕೊಂಡು ಬಂದ್ರು. ನಾನು ಆಸೆಯಿಂದ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಫುಲ್ ಕ್ರೌಡ್ ಆಗಿತ್ತು. ಆಲ್ರೆಡಿ ನಾವು ಬರೋದಕ್ಕೂ ಮುಂಚೆ ಸೀಟ್ ಸಿಕ್ತು. ನಮ್ಗೆ ಚಪಾತಿ ಊಟ ಅವಣ್ಣ ಕೊಡ್ತೀನಿ ಅಂದ್ಬಿಟ್ಟು ಚಪಾತಿ ತಗೊಂಡು ಸೀಟ್ ತಗೊಂಡಿದ್ವಿ. 120 ಕೊಟ್ಟಿದ್ವಿ. ಆದ್ರೂ ಒಂದ್ ಕಡೆ ಫೀಲ್ ಆಗುತ್ತೆ. ಇಟ್ಸ್ ಓಕೆ ಓಕೆ, ಏನ್ ಮಾಡಕ್ಕಾಗಲ್ಲ. ಒಂದು ಊಟಕ್ಕೆ 120 ರೂಪಾಯಿ ಕೊಟ್ಟು, ಒಂದು ಊಟಕ್ಕೆ 120 ರೂಪಾಯಿ ಕೊಟ್ಟಿದ್ದಾರೆ. ಯಾ ನೋಡಿ ನಮ್ಮ ಫೇಸ್ ಹೆಂಗಿದೆ. ಒಂದು ಊಟಕ್ಕೆ 120 ಕೊಟ್ಟಿದ್ವಿ. ರಿಚ್ ಕಿಡ್ಸ್. 50 ಎಲ್ಲಿ ಸಿಗಲ್ಲ, ಮಾರ್ಬೋದು. ಮಿಡ್ನೈಟು ಎಲ್ಲಿ ಸಿಗಲ್ಲ ಊಟ. ಎಲ್ಲ ಬೇಕು ಬಾಳಿದ್ರೆ ಅವ್ರು ನಂಬ್ತಾರೆ, ಅವ್ರು ಮಾರ್ತಾನೆ ಅಂತ. ಇಲ್ಲ ಬರೀ ರೈಸ್ ತಿನ್ನಿ, ಚಪಾತಿ ಬಾಕ್ಸ್ ಹಂಗೆ ಇರಲಿ, ಮಾರ್ಬಿಡೋಣ. ನಿನ್ನಂತಾರೆ 60 ನಾನು ಎರಡನ್ನೂ ಸೇಲ್ ಮಾಡ್ಕೊಬರೋಗು. ಹೌದಲ್ಲ, 30 ರೂಪೀಸ್ ಮಿಡ್ನೈಟ್ ಸೇಲ್ ಮಾಡಿ. ಅರ್ಧ ಖಾಲಿ ಆಗಿದೆ ಆಲೆ. ಡಿಸ್ಕೌಂಟ್ 20 ರೂಪೀಸ್, 5 ರೂಪೀಸ್ ಏನೋ ಬಿಯಿಂದ ಕ್ಯಾಮ್ರಾ ಮಾತಾಡ್ತಾನೆ. ಕ್ಯಾಮ್ರಾ ಮುಂದೆ ಮಾತಾಡ್ಬೇಡ. ಸದ್ಯಕ್ಕೆ ಇವಾಗ ಇವನೇ ಜಾಗರಣೆ ಇದ್ದು ಸ್ಟೇಷನ್ ಬಂದಾಗ ಎಬ್ರಿಸ್ತಾನಂತೆ. ಅಲ್ಲಣ ಉಭಯಚರಿ. ನಂಗೆ ಇದೇ ಬರ್ತಿದೆ. ಸೆವೆನ್ 4 ಓಡ್ತಾ ಇದೆ. We will reach at 2:30 PM. ಏನೆಲ್ಲ
ಏನಂದೆ ರೀಚ್ PM We will reach at 2:30 AM. AM ಗೂ PM ಗೂ ವ್ಯತ್ಯಾಸ ಗೊತ್ತಿದ್ಯಾ Early morning. ಮಿಡ್ನೈಟ್ ಆಗಿರೋದ್ರಿಂದ ಮಿಡ್ನೈಟ್ ಅಲ್ಲ ಹಂಗೆ ನಾವು AM ಗೂ PM ಗೂ ವ್ಯತ್ಯಾಸ ಗೊತ್ತಿಲ್ಲ ಅವನಿಗೆ ಕಟ್ಟಿ ಜಾಸ್ತಿ ಆದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಸರಿ ತಗೋಣ ಟ್ರೈನ್ ಮೂವ್ ಆದ್ಮೇಲೆ ಕಾಲ್ ಮಾಡ್ತೀನಿ ಅವ ಮೊಬೈಲ್ ಅಲ್ಲಿ ಯಾರ ಜೊತೆ ಮಾತಾಡ್ತೀನಿ ಗೊತ್ತಿಲ್ಲ ಬರ್ರಿ ಮಾತಾಡ್ತಿದ್ದಾನೆ ತಿಂದೆ ಅಲ್ಲ Girlfriend ka chakkar babu bhaiya. ಇವನಿಗೆ ಹಿಂದಿಯವ್ರು ಯಾರೋ ಸಿಕ್ಕಿದಾರೆ ಅಂತ ಚೆನ್ನಾಗಿ ಮಾತಾಡ್ಕೊಂಡು ಕೂತಿದ್ದಾನೆ ಊಟ करते ಹಾ ಊಟ करते ರೂಪಾಯಿ ತಗೊಂಡ್ ಕೊಟ್ಟೆ ಚಪಾತಿ PG ಚಪಾತಿ ಎಷ್ಟು ಬೆಟರ್ ಗುರು ಅವನಿನ್ನು ಓಪನ್ ಮಾಡಿಲ್ಲ ಮಾಡೋಣ ಅಂದ್ರೆ ಮಲ್ತೇಶ್ ಚಪಾತಿ ಚೂಡು ನೋಡ್ತಿದ್ದಲ್ಲಿ ವೇಟ್ ಮಾಡು ಇನ್ನೇನು ಕೊಟ್ಟಿದ್ದಾರೆ ಅಷ್ಟೇನಾ ಅದರಲ್ಲಿ ಇನ್ನೊಂದು ಬಾಕ್ಸಲ್ಲಿ ಅದು ಹಂಗೆ ಓಪನ್ ಆಗಲ್ಲ ಸೈಡಿನ ಕಡಿಬೇಕು PGಲೇ ಚಪಾತಿ ತಂದಿರ ಆಗ್ತಿತ್ತಲ್ಲ ನೀನು ಒಂದೊಂದು ಬಾಕ್ಸ್ ಹಾಕೊಂಡು ನಿಮ್ದೆಂದ ನಾಟ್ ಗುಡ್ಡ very worst food. ಚೆನ್ನಾಗಿಲ್ಲನೋ Very worst. ನಿಜ ಹೇಳು ಲೂಸು ನಾನು ತಿನ್ನಕ್ಕೆ ಇವಾಗ ಹೆಂಗಡ ಕೈ ತೊಳೆಯೋದು ಹೆಂಗಿದೆ ಟೇಸ್ಟ್ ವಾಸ್ ದ ಟೇಸ್ಟ್ ನೋಡಿ 120 ಡೋಂಟ್ ವೇಸ್ಟ್ ನೋಡಿ ಗಾಯ್ಸ್ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡೋರು ಇಲ್ಲೇ ಒಂದು ತಾಸು ಕೈ ಹೆಂಗ್ ತೊಳ್ಕತ್ತೀಯ ಫುಡ್ ಎಷ್ಟು ರೇಟು ಅಮ್ಮ ರೇಟು ಔಟ್ ಆಫ್ 5.5 ರೇಟಿಂಗ್ ಹೌದಾ ನಿಮ್ದು 5.2 ಓ ನಿಮ್ದು ರಾಜೇಶ್ವರಿ ಓನ್ಲಿ 2ನಾ ಆಫ್ಟರ್ 2 ಬೇಡ ಟೆಲ್ ಮೀ ಪ್ಲೀಸ್ ಇದ್ರ ಬದಲು ನನ್ನ ರೂಮಿಂದ ಬಾಕ್ಸ್ ತಗೊಂಡು worst food ever had. ಅನ್ಬಾರ್ದು IPL ಆಕ್ಷನ್ ನೋಡ್ತೀಯಾ Do one thing. You four guys hold your legs like this. I will sleep. How can I trust you? We will drop. ನಮಸ್ಕಾರ ತಾಯಿ ಧನ್ಯವಾದಗಳು Namaste. ಅಮ್ಮ ಫೋನ್ ಸಾಕು ಮರ್ಕೋ ಇವಾಗ ಟೈಮ್ ಆಗಿದೆ ಜಲ್ದಿ ಒಂದು ವಿಡಿಯೋ ಬೇಗ ಆಯ್ತು ಎಲ್ಲಿಂದ ಹೇಳಿದ್ಯಾ ನೀನು ಇಲ್ಲಿಂದ ಹತ್ತುತ್ತಿದ್ಯಾ ಹೊರಟೋಗುತ್ತೆ ಆ ಡೋರಿಗೆ ಒಂದು ಆಯ್ತು ಬಾ. ನಾವೆಲ್ಲ ಮಂತ್ರಾಲಯ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 2:30 ಆಗಿತ್ತು. ಇಲ್ಲಿಂದ ಮತ್ತೆ ನಾವು ಆಟೋ ಹೋಗ್ಬೇಕಿತ್ತು. ಅವಾಗಂತಿದ್ದೆ ನಾನು Mantralaya. We just arrived to Mantralaya. ಎಷ್ಟು ಟೈಮ್ ಇವಾಗ ಈಗ 2:20 2:20 ಜಸ್ಟ್ ಮಂತ್ರಾಲಯ ಮಂತ್ರಾಲಯ ಎಷ್ಟು ವರ್ಷ ಆದ್ಮೇಲೆ 23 years ಥು. ಯಾ ಇಷ್ಟು ವರ್ಷ ಬೇಕಾಯ್ತು ಮಂತ್ರಾಲಯ ತಲುಪೋಕ್ಕೆ ಹಾ ಆದ್ರೂ ಒಂಥರ ಚೆನ್ನಾಗಿ ಜರ್ನಿ ಚೆನ್ನಾಗಿತ್ತಲ್ಲ ಯಾಕೆ ಹೇಳು ಎಕ್ಸ್ಪ್ರೆಸ್ ಬರ್ತಿದೆ ಅಂತ ಹತ್ಕೊಂಡು ಮನೆಗೆ ಹೋಗ್ತೀನಿ. ಹಾ ಹೋಗು ಓದಕ್ಕೆ ಬರಲ್ಲ ನಿನಗೆ ಅಂತ ನಮ್ಮ ಅಕ್ಕ ಏನು ತೆಲುಗು ಕನ್ನಡ ಸಿಮಿಲರ್ ಇರುತ್ತೆ ಹೌದು ನಿಮ್ಮಂತ ನೋಡಿದ್ರೆ ಗೊತ್ತಾಯ್ತು ನಮ್ಮ ಅಕ್ಕ ನೋಡಿ ಗೊತ್ತಾಯ್ತು ಅವಳು ಏನು ರಿಯಾಕ್ಟ್ ಮಾಡೋದು ಬೇಡ ಅಂತ ಸುಮ್ಮನಾಗಿದ್ದಾಳೆ. ಟ್ರಿಪ್ ಅಂತ ಹೋದ್ಮೇಲೆ ಒಂದಿಷ್ಟು ರೀಲ್ ಮಾಡ್ಕೋಬೇಕಲ್ಲ, ಸೊ ರೀಲ್ಗೆ ಅಂದ್ಬಿಟ್ಟು ಒಂದಿಷ್ಟು ಬಿಫೋರ್ ವೀಡಿಯೋ ಮಾಡ್ಕೋತಾ ಇದ್ದೆ. ಸೊ ಅದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಹೊರಗಡೆ ಬಂದರೆ ಎಷ್ಟು ರಶ್ ಇದೆ ಅಂದರೆ ಎಲ್ಲಿ ನೋಡಿದ್ರು ಜನ, ಬಟ್ ಆಟೋಸ್ ತುಂಬ ಇತ್ತು. ಆ್ಯಂಡ್ ನಂಗೆ ತಲೆ ನೋವ್ತಿತ್ತು ಅಂತ ನಾನು ಕಾಫಿ ಕುಡಿದೆ, ಯಾರೂ ಕಾಫಿ ಏನು ಕುಡಿಲಿಲ್ಲ. ಆ್ಯಂಡ್ ಇದು ಒಂದು 3 o'clock ನಿಮಗೆ ಔಟ್ಸೈಡ್ ಮಂತ್ರಾಲಯ ಎಂಟ್ರೆನ್ಸಲ್ಲಿ ಯಾವ ಥರ ಕಾಣುತ್ತೆ ಅನ್ನೋ ಒಂದು ವ್ಯೂ. ಅದಾದಮೇಲೆ ನಾವು ರೂಮೆಲ್ಲ ಬುಕ್ ಮಾಡಿ ರೆಡಿ ಎಲ್ಲ ಆಗಿ ದೇವಸ್ಥಾನದ ಕಡೆ ಹೊರಟು. ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ಟೆಂಪಲ್ ಅಂತ ಬಂದರೆ ಸ್ಯಾರಿ ಹಾಕಿದ್ದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಅಂತ ಬರ್ತಾ ಇರೋದು. ಆ್ಯಂಡ್ ಪ್ಲೇಸ್ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಆದಷ್ಟು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ.
ಆ್ಯಂಡ್ ನಾವೇನಾಯಿತು ಅಂದರೆ ರೂಮಲ್ಲಿ ಹಾಟ್ ವಾಟರ್ ಇಲ್ಲ ಅಂದ್ಬಿಟ್ಟು 6 o'clockವರೆಗೆ ರೆಸ್ಟ್ ಮಾಡಿ ಆಮೇಲೆ ನಾವು ರೆಡಿಯಾಗಿ ಬಂದಿದ್ದರಿಂದ ಆಲ್ಮೋಸ್ಟ್ ಇದು 8 o'clock 8:30 ಇಷ್ಟು ಜನ ಆಯಿತು. ಅಪ್ ಟು 10:30ವರೆಗೆ ಇಷ್ಟೇ ಇತ್ತು ಜನ. ತುಂಬ ರಶ್ ಇತ್ತಂತ ಹೇಳ್ಬೋದು. ಬಟ್ ಅದಾದಮೇಲೆ ತುಂಬ ಕಮ್ಮಿ ಆಗಿತ್ತು. ಎಷ್ಟೇ ರಶ್ ಇದ್ರೂ ಕ್ಯೂ ತುಂಬ ಲಾಂಗ್ ಟೈಮ್ವರೆಗೆ ನಿಲ್ತಿರಲಿಲ್ಲ. ಒನ್ ಬೈ ಒನ್ ಹೋಗ್ತಾನೆ ಇದ್ರು, ಎಲ್ಲೂ ಸ್ಟಾಪ್ ಆಗಿ ನಾವು ನಿಂತಿರಲಿಲ್ಲ. ಆ್ಯಂಡ್ ದರ್ಶನೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇನ್ ಬಿಟ್ವೀನ್ ರಾಜಿ ಫ್ರೆಂಡು ಸಹ ಜಾಯ್ನ್ ಆಗಿದ್ರು, ನಾನು ಹೇಳೋದು ಮರ್ತಿದ್ದೆ. ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ದೇವಸ್ಥಾನ ಒಳಗಡೆ. ಹೊರಗಡೆ ಏನಿದೆ ಅಲ್ಲಿ ಮಾಡ್ಕೋಬೋದು. ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇದು ಆಲ್ಮೋಸ್ಟ್ ದರ್ಶನ ಎಲ್ಲ ಆಗಿ ಬಂದು ಕೂತಿದ್ದು. ಆ್ಯಂಡ್ ಸ್ವಾತಿಗೆ ಅಲ್ಲಿ ಬೇಡ ಅಂದರು ದೀಪ ಕೊಟ್ರಂತೆ. ಅದನ್ನ ನಾವು ಒಳಗೆ ತಂದು ಹಚ್ತು. ಆ್ಯಕ್ಚುಲಿ ಅಲ್ಲಿ ಒಳಗೆ ಹಚ್ಚಬಾರ್ದು ಅಂತ ಆಮೇಲೆ ಗೊತ್ತಾಯಿತು, ಅದನ್ನ ಹೊರಗೆ ಹಚ್ಬೇಕಂತೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಎಕ್ಸಿಬಿಷನಲ್ಲಿ ಯಾವ ಥರ ಇಡ್ತಾರೆ ಆ ಥರ ಇಲ್ಲಿ ಸ್ವಲ್ಪ ಕಲೆಕ್ಟ್ ಮಾಡಿರೋ ಅಂತಹ ದೇವ್ರ ವಿಗ್ರಹಗಳಾಗಿರ್ಬೋದು, ಕೆಲವೊಂದು ವಿಗ್ರಹಗಳು, ಕೆಲವೊಂದು ಫೋಟೋಸ್ ಎಲ್ಲ ಇಟ್ಟಿದ್ರು. ನಾನು 1 by 1 ಕ್ಯಾಪ್ಚರ್ ಮಾಡಿ ಇಲ್ಲಿ ನೋಡ್ಬೋದು. ಕೃಷ್ಣಂದಿದೆ. ಆ್ಯಂಡ್ ಕೆಲವೊಂದು ಹೆಸರುಗಳು ನಿಜ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಇನ್ಫಾರ್ಮ್ ಮಾಡಿ. ಆ್ಯಂಡ್ ರಾಜೇಶ್ವರಿ ಈ ವಿಡಿಯೋ ಸ್ವಲ್ಪ ಫೋಟೋ ಎಲ್ಲ ತೊಗೋತಾ ಇದ್ಲು ನಿಂತ್ಕೊಂಡು. ಆ್ಯಂಡ್ ಇಲ್ಲಿ ಖುಷಿಯಾಗಿದ್ದೇನೆಂದರೆ ಎಷ್ಟೇ ಜನಗಳಿದ್ರೂ ತುಂಬ ಲಾಂಗ್ ಟೈಮು ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡ್ತಾರಲ್ಲ ಆ ಥರ ಎಲ್ಲೂ ಆಗಲಿಲ್ಲ. 1 by 1 ತುಂಬ ಜನಗಳು ಮೂವ್ ಆಗ್ತಾಯಿದ್ರು. ಆ್ಯಂಡ್ ದೇವ್ರ ದರ್ಶನ ಅಷ್ಟೇ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದೇನಿದೆ ಅಂದರೆ ಇಲ್ಲಿ ಏನು ಮಂತ್ರಾಲಯ ಇದೆ, ಅದು ಮಂತ್ರಾಲಯದು ಓವರ್ ಆಲ್ ಒಂದು ಮ್ಯಾಪ್ ಥರ ಮಾಡಿ ಇಟ್ಟಿದ್ದಾರೆ. ಲೈಕ್ ಯಾವ ಪ್ಲೇಸಲ್ಲಿ ಏನೇನಿದೆ, ಎಲ್ಲೆಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಒಂದು ಎಕ್ಸಿಬಿಷನಲ್ಲಿ ಚಿಕ್ಕದಾಗಿ ತುಂಬ ಕ್ಯೂಟಾಗಿ ಮಾಡಿ ಓವರ್ ಆಲ್ ಮ್ಯಾಪ್ನ ಇಟ್ಟಿದ್ರು. ನನಗೆ ಎಷ್ಟು ಆಯಿತು ಅಷ್ಟು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಆ್ಯಂಡ್ ಅಲ್ಲಿ ಇದ್ದಿದ್ದು ಆಲ್ರೆಡಿ ಹೇಳಿದಾಗ ನನಗೆ ಎಷ್ಟೊಂದು ಹೆಸರುಗಳು ಗೊತ್ತಿರಲಿಲ್ಲ, ಅದರಿಂದ ನಾನು ಯಾವುದೂ ಹೆಸರು ಹೇಳೋಕ್ಕೆ ಹೋಗಲಿಲ್ಲ ಅಂತ ಹೇಳ್ಬೋದು. ಎಲ್ಲ ಮುಗಿಸ್ಕೊಬರೋಷ್ಟೊತ್ತಿಗೆ 9:30 ಆರ್ 10 o'clock ನಿಯರ್ ಆಗಿತ್ತು. ಆವಾಗ ಏನು ಜನಗಳಿದ್ರು, ಇಷ್ಟು ಆಲ್ಮೋಸ್ಟ್ ಎಲ್ಲ ದರ್ಶನ ಮಾಡ್ಕೊಬಂದಿರೋರೇ ಇದ್ದರು, ಯಾರೂ ಇಲ್ಲ. ಆ್ಯಂಡ್ ದೇವ್ರ ದರ್ಶನಕ್ಕಿಂತ ಆ್ಯಕ್ಚುಲಿ ಏನಂದರೆ ಪ್ರಸಾದಕ್ಕೆ ತುಂಬ ಹೊತ್ತು ಕಾಯ್ದಿದ್ದಾಯಿತು. ತುಂಬ ಹೊತ್ತು ಕಾಯ್ದೆ. ದೇವ್ರ ದರ್ಶನಕ್ಕೂ ಅಷ್ಟು ಕಾಯ್ದಿರಲಿಲ್ಲ. ಅದ್ರ ಆದಮೇಲೆ ನಾವು ಹುಡುಗಿರು ಸ್ಯಾರಿ ಹಾಕಿದ್ಮೇಲೆ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡು ಗ್ರೂಪ್ ಟ್ರಾನ್ಸಾಕ್ಷನ್ ವೀಡಿಯೋ ಎಲ್ಲ ಮಾಡಿಕೊಂಡು ಅದೆಲ್ಲ ನಿಮಗೆ ನಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮಿಸ್ ಮಾಡ್ದೇನೆ ಒಂದ್ಸಲ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಆ್ಯಂಡ್ ರೂಮಿಗೆಲ್ಲ ಬಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ಯಾವ ರೇಂಜಿಗೆ ಫಿಸ್ಟ್ ಆಫ್ ಆಗಿದ್ದು ಅಂದರೆ ಯಾರಿಗೂ ಒಂಚೂರು ಪೇಷನ್ಸ್ ಇರಲಿಲ್ಲ. ನಿದ್ದೆ ಅಂದರೆ ನಿದ್ದೆ ಬರ್ತಿತ್ತು ಎಲ್ಲರಿಗೂ, ಯಾಕಂದರೆ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಬಂದು ಮಲ್ಕೊಂಬಿಟ್ಟು ಅಂತ ಹೇಳ್ಬೋದು. ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ನಾವು ಮಧ್ಯಾಹ್ನದಂಗೆ ಹೊರಟು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಏನಾಯಿತು ಅಂದರೆ ನಾವು ಹೊಳೆನೇ ನೋಡಿರಲಿಲ್ಲ. ಸೊ ಅದಕ್ಕೆ ಎಲ್ಲ ಪ್ಯಾಕ್ ಎಲ್ಲ ಮಾಡಿದ್ಮೇಲೆ ನಾವು ಒಳ್ಳೆ ಕಡೆ ಹೋಗೋಣ ಅಂತ ಆನ್ ದ ವೇ ಬರ್ತಾ ಸ್ವಲ್ಪ ಶಾಪಿಂಗ್ ಏನೋ ಮಾಡೋಣ ಅಂತ ನೋಡ್ತಾಯಿದ್ರು. ಏನೂ ತೊಗೊಳ್ಳೆ. ನಾನು ನನ್ನ ತಮ್ಮ ನನಗೆ ಒಂದು ವೈಟ್ ಕಲರ್ ಮಣಿದು ಸ್ಟೋನ್ದು ಒಂದು ಕತ್ತಿಗೆ ಹಾಕೊಳ್ಳೋದು ಕೊಡಿಸ್ತಾ. ಇನ್ನೇನು ಅಲ್ಲಿ ತೊಗೋಬೇಕಂತ ಅನ್ನಿಸ್ಲಿಲ್ಲ ಯಾರಿಗೂ. ಸೊ ಅದರಿಂದ ಅದು ಮುಗಿಸ್ಕೊಂಡು ಹೊಳೆ ಕಡೆ ಹೋಗೋಣ ಅಂತ. ಯೂಶ್ವಲಿ ಫಸ್ಟ್ ಹೊಳೆಗೆ ಹೋಗಿ ತೀರ್ಥ ಹಾಕ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಾವು ರಿವರ್ಸ್ ಆಯಿತು ಅಂತಲೇ ಹೇಳ್ಬೋದು. ತಡಿರೋ ಇದು ಕೇಳ್ತಾನಂತೆ ರುದ್ರಾಕ್ಷಿ ಎಷ್ಟು ಅಂತ. ನಾವು ಹೊರಡುವ ಸಮಯ ಬಂದಾಯಿತು. ಈಗ ಸಮಯ 4:30 ಆದ್ದರಿಂದ ನಾವು ಬಿಡುವ ಸಮಯ 4:30 ಆಯ್ತಾ? ಬಂದಿದೆ. ಮಸ್ತ್ ಇದೆಲ್ಲ ಇದು. ಏನು ದೇವ್ರದು? ರಾಮ ಜೈ ಶ್ರೀರಾಮ. ಆ್ಯಂಡ್ ಇದು ಬಂದು ದೇವಸ್ಥಾನದ ಹಿಂದ್ಗಡೆ ರೂಮ್ಸ್ಗಳು ಅವೈಲಬಿಲಿಟಿ ಇರುತ್ತೆ. ಫಸ್ಟ್ ಏನಾದ್ರು ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕಿಲ್ಲಿ, ಅವತ್ತೇ ಹೋದರೆ ಸಿಗಲ್ಲ. ಬಟ್ ನಮ್ದು ಏನಾಯಿತು ಅಂದರೆ ಟ್ರಿಪ್ಪು ಇಮ್ಮಿಡಿಯೇಟಾಗಿ ಪ್ಲ್ಯಾನ್ ಆಗಿದ್ದರಿಂದ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಈ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜ ತುಂಬ ಚೆನ್ನಾಗಿತ್ತು. ಇದು ನಾನು ನೇಮ್ನು ಸಹ ತೋರಿಸಿದ್ದೀನಿ. ನಿಮ್ಗೆ ಏನಾರು ಬೇಕು ಅಂದರೆ ನೀವು ಬುಕ್ಕಿಂಗ್ ಮಾಡ್ಕೊಂಬರೋದಾದರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ನನಗಂತೂ ಈ ಪ್ಲೇಸ್ ಏನಿದೆ ತುಂಬ ಪರ್ಸ್ನಲಾಗಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ದೇವಸ್ಥಾನದ ಹಿಂದೆನೇ ಬರುತ್ತೆ, ತುಂಬ ದೂರನೂ ಅಂತ ಏನಿಲ್ಲ. ಯಾಕಂದರೆ ನಾವು ಮಾಡಿದ ರೂಮ್ ನನಗೇನು ಅಷ್ಟೊಂದು ಕಂಫರ್ಟಬಲ್ ಅನ್ನೋದಕ್ಕಿಂತ ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ. ಯಾಕಂದರೆ 1800 ರೂಪಿ ನಾವು ಪೇ ಮಾಡಿದೋ. ಕೊನೆಯಲ್ಲಿ ನಾನು ಎಷ್ಟಾಯಿತು ಏನಾಯಿತು ಬಜೆಟ್ ಎಲ್ಲ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ಮಿಸ್ ಮಾಡಿ. ಶಾಪಿಂಗ್ ಮಾಡ್ಸಕ್ಕೆ ಕರ್ಕೊಂಬರೋದು ಬಿಟ್ಬಿಟ್ಟು ನೀನು ಅದೆಲ್ಲೋ ನಮ್ಮನ್ನ ಕರ್ಕೊಂಡು ಹೋಗಿದ್ದಲ್ಲ. ಶಾಪಿಂಗ್ ಮಾಡಕ್ಕೆ ಇಲ್ಲಿ ಕರ್ಕೊಂಡ್ಬರ್ತಾನೆ ನಮ್ಮನ್ನ. ತುಂಗಭದ್ರನ ಇದು? ಎಲ್ಲರೂ ಯೂಶಲಿ ಫಸ್ಟ್ ನದಿ ಹತ್ರ ಹೋಗಿ ತೀರ್ಥ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ತೀರ್ಥ ಒಳಗೆ ಒಳ್ಳೆ ಹತ್ರ ಹೋಗ್ತಾ ಇದೀವಿ. ನಾವೇ ಒಂಥರ ಡಿಫ್ರೆಂಟ್ ಅಲ್ಲ, ನಿಮ್ ಮಂಗನ್ ತರ ನಮ್ಮನ್ನ ಯಾಮರ್ಸಿರೋದು.
ಗೊತ್ತೇ ಇರಲಿಲ್ಲ ನಮಗೆ ಶಾಸ್ತ್ರ ಎಲ್ಲ, ಅದಕ್ಕೆ ಕನ್ಫ್ಯೂಸ್. ಅಲ್ಲ ಹೊಳೆ ಅಂತಾರೆ. ಎಂತ ನೀರು ಕಾಣ್ತಿದೆ ನಿನಗೆ? ಎಲ್ಲ ಕಡೆ ಬರೀ ಬಣ್ಣನೇ ಕಾಣ್ತಿದೆ. ತುಂಗಭದ್ರಾ. ಇಲ್ಲಿ ತುಂಗಭದ್ರಲ್ಲಿ ನೀರೇ ಕಾಣ್ತಿಲ್ಲಪ್ಪ. ತುಂಬಾ ಕಮ್ಮಿ ಇದೆ ಅಲ್ಲ ಅಲ್ಲಿ ನೀರಿಲ್ಲಿ. ಇದೆಲ್ಲಿ ಹೊಸಪೇಟೆಯಿಂದ ಬರುತ್ತೆ. ಗಿಳಿನೂ ಫೋಟೋ ತಗೊಳ್ಳಿ ದುಡ್ಡು ಕೊಡಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. 100 ರೂಪಾಯಿ ತಗೋತಾರೆ. ನಾನು ಸ್ವಲ್ಪ ಒಳ್ಳೆಲ್ಲಿ ಕೈಕಾಲು ತೊಳ್ಕೊಂಡು ತೀರ್ಥ ಹಾಕ್ಕೊಂಡು ಏನು ಮಾಡೋಕ್ಕಾಗಲ್ಲ, ಲಾಸ್ಟ್ ಆದ್ರೂ ಅಟ್ಲೀಸ್ಟ್ ಸ್ವಲ್ಪ ತೀರ್ಥ ಹಾಕೊಳ್ಳೋಣ ಅಂತ ತೀರ್ಥ ಹಾಕ್ಕೊಂಡು ರಿಟರ್ನ್ ಹೊರಟಾಗ ಹಂಗೆ ಕಣ್ಣು ಕಾಣ್ತು ಅಂತ ಟೆಂಪ್ರರಿ ಟಾಟಾ ಹಾಕ್ಸ್ಕೊಳ್ಳೋಣ ಅಂತ ಹಾಕಿಸ್ಕೊತಿದ್ದು. 10 ರೂಪಾಯಿ ನಾನು ಹಿಂಗಿಲ್ಲ. ನಾನು ಹೋಗ್ಬೇಕಾ? ಇವ್ರದ್ದೊಂದು ಫೋಟೋ ರೆಕಾರ್ಡ್ ಸೇಫ್ಟಿಗೆ ನಾವು ಒಂದಿಷ್ಟು ದೇವಸ್ಥಾನದ ಹತ್ರ ತೆಗ್ದಿರೋದು ದೇವಸ್ಥಾನದ ಫೋಟೋ ಆಗಿರ್ಬೋದು, ಇಲ್ಲ ಪರ್ಸ್ನಲ್ ಫೋಟೋಸ್ ಎಲ್ಲನೂ ನಾನು ಇಲ್ಲಿ 1 by 1 ಇವಾಗ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಟ್ರಿಪ್ ಅಂತಲೇ ಹೇಳ್ಬೋದು. ಇದು ನಾವೆಲ್ಲ ಹುಡುಗಿರು ಹಾಕ್ಸಿದ ಡಿಸೈನು, ಬಟ್ ಆ್ಯಕ್ಚುಲಿ ಕಿಶೋರು ಹೋಮ್ ಅನ್ನೋದು ಕೈ ಮೇಲೆ ಹಾಕ್ಸಿದ್ದ. ತುಂಬ ಚೆನ್ನಾಗಿ ಕಾಣ್ತಿತ್ತು, ಎಲ್ಲರಿಗೂ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಇನ್ ಬಿಟ್ವೀನ್ ರಾಜಿ 2 ಮೊಬೈಲ್ ಕೈಯಲ್ಲಿ ಹಿಡ್ದಿದ್ದು ಕಿತ್ಕೊಳ್ಳೋಕೆ ಎದುರಿಸೋಣ ಅಂತ ಟ್ರೈ ಮಾಡ್ದೋ, ಬಟ್ ಆಗಲಿಲ್ಲ. ಆ್ಯಂಡ್ ಇದೇನಿದೆ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಎಂಟ್ರೆನ್ಸಲ್ಲಿ ಇರೋಂಥ ಒಂದು ಸ್ಟ್ಯಾಚು, ಅದಾದಮೇಲೆ ಎಕ್ಸಾಕ್ಟ್ ಆಪೋಸಿಟ್ ಟೆಂಪಲಿಗೆ ಈ ಒಂದು ಸ್ಟ್ರೀಟ್ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂದರೆ ಎಲ್ಲೋ ಒಂದು ಫಿಲಮ್ ಇಲ್ಲ ಮೂವಿಲಿ ನೋಡ್ದಂಗೆ ಅನಿಸುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ಆಟೋ ಹತ್ತು ರಿಟರ್ನ್ ಹೋದೋ. ಕಿಶೋರ್ ಎಷ್ಟು ಟಯರ್ಡ್ ಆಗಿದ್ದ ಅಂದರೆ ಆಟೋದಲ್ಲೂ ಸಹ ನಿದ್ದೆ ಮಾಡ್ತಿದ್ದ ಅಂತ ಹೇಳ್ಬೋದು, ಅಷ್ಟು ಟಯರ್ಡ್ ಆಗೋಗಿದ್ದ. ಅವ್ನು ಮಾತ್ರ ಅಲ್ಲ, ಬೇರೆಯವರು ಸಹ ಅಷ್ಟೇ ಟಯರ್ಡ್ ಆಗಿದ್ದು ಅಂತ ಹೇಳ್ಬೋದು. ಎಲ್ಲರ ಫೇಸಸ್ ನೋಡಿದ್ರು ನಿಮಗೆ ಗೊತ್ತಾಗ್ತಿರುತ್ತೆ. ಆ್ಯಂಡ್ ಮಜಾ ಏನು ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋದರೆ ನಾವು 7:20 ಏನೋ ಟ್ರೈನ್ ಇತ್ತು ಅಂತ ಹೋದರೆ ಆ ಟ್ರೈನೇ ಕ್ಯಾನ್ಸಲ್ ಆಗಿದೆ. ಒಂದು ಟ್ರೈನ್ ಕ್ಯಾನ್ಸಲ್ ಆಗಿ ಸಿಚುವೇಶನ್ ಹೆಂಗಿತ್ತು ಅಂದರೆ ರೈಲ್ವೆ ಸ್ಟೇಷನಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಮಿಸ್ ಆಗಿದ್ರು, ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಕೂತಾರೆ. ಮಾಡೋ ಕೆಲಸ ಇಲ್ಲ ಅಂದ್ರೆ ನಾವೇ ಈ ಟ್ರೈನ್ ಮಿಸ್ ಆಗಿಲ್ಲದ್ರೆ ಯೋಚನೆ ಇಲ್ಲ ಅಲ್ಲ. ನೋ ವೇ. ಇನ್ನೇನು ಟ್ರೈನ್ ಬರೋದು ಹೆಂಗಿದ್ರು ಲೇಟು, ಆಪ್ಷನ್ ಇಲ್ಲ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡು ಬಿಗ್ ಬಾಸ್ ನೋಡ್ತಿದ್ದೋ. ಎಲ್ಲೂ ಜಾಗ ಇಲ್ಲ ಅಂತ ಲಾಸ್ಟು ಕೆಳಗೆ ಕೂತಿದ್ದೋ. ಟ್ರೈನ್ ಕ್ಯಾನ್ಸಲ್ ಆಗಿದೆ, ಬಟ್ ನಮ್ಮ ಹುಡುಗರು ಏನೋ ದೊಡ್ಡ ದವಾಕ ಥರ ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ರು. ರೈಲ್ವೆ ಸ್ಟೇಷನ್ ನೋಡಿದ್ರೆ ಜನ ಸಾಗರ, ಹೆಜ್ಜೆಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಇವ್ರು ಮಾತ್ರ ಏನೋ ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಏನ್ ಗಲೀಜಾಗಿ ರಿಯಾಕ್ಟ್ ಮಾಡ್ತಾನೆ, ಬಹಳ ಗಲೀಜಾಗಿ ಫೇಸ್ ರಿಯಾಕ್ಷನ್ ಕೊಟ್ಟೆ. ನಾವುಗಳಂತೂ ಯಾವಾಗ ಟ್ರೈನ್ ಬರುತ್ತೋ, ಯಾವಾಗ ಟ್ರೈನ್ ಒಳಗೆ ಕುತ್ಕೋತೀವೋ ಅನ್ನೋ ಥರ ಆಗಿಬಿಟ್ಟಿತ್ತು. ಯಾಕಂದ್ರೆ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಫೈನಲಿ ನಾವು ರೀಚ್ ಆಗೋಷ್ಟೊತ್ತಿಗೆ ಬ್ಯಾಂಗ್ಳೂರು 4:30 ಆಗಿತ್ತು ಮಾರ್ನಿಂಗು. ಸೊ ಹಾಯ್, ಬ್ಲಾಗ್ ಎಂಡ್ ಮಾಡಿರಲಿಲ್ಲ. ಸೊ ಬ್ಲಾಗ್ ಎಂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 days ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದು ಅಂತ ಹೇಳ್ಬೋದು, ಅಂದರೆ ಅಷ್ಟು ಟಯರ್ಡ್ ಆಗಿದ್ದು. ಸೊ ಹಾಯ್, ಬ್ಲಾಗ್ ಎಂಡ್ ಮಾಡಿರಲಿಲ್ಲ. ಸೊ ಬ್ಲಾಗ್ ಎಂಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 days ಆದಮೇಲೆ ವಿಡಿಯೋ ಮಾಡ್ತಿದ್ದು, ಅಷ್ಟು ಎಕ್ಸ್ಟ್ರೀಮಾಗಿ ಟಯರ್ಡ್ ಆಗಿದ್ದು ಅಂತ ಹೇಳ್ಬೋದು. ಆ್ಯಂಡ್ ನೀವು ನೋಡ್ದಂಗೆ ಬ್ಲಾಗು ಕಂಪ್ಲೀಟ್. ನಾವು ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೋಗಿದ್ರಿಂದ ನಾನು ಇವಾಗ ಒಂದು ಬ್ರೀಫಾಗಿ ಹೇಗೆ ಹೋದೋ, ಎಷ್ಟು ಖರ್ಚಾಯಿತು ಅಂತ ಒಂದು ಬ್ರೀಫಾಗಿ ಹೇಳ್ತೀನಿ. ನಾಟ್ ಎಕ್ಸಾಕ್ಟಾಗಿ ಇಷ್ಟಿಷ್ಟೇ ಆಯಿತು ಅಂತೆಲ್ಲ ಹೇಳೋಕ್ಕಾಗಲ್ಲ. ಯೂಶ್ವಲಿ ಎಲ್ಲ ಮೆಜೆಸ್ಟಿಕ್ ಹೋದ್ಮೇಲೆ ಮೆಜೆಸ್ಟಿಕ್ಕಿಂದ ನಮಗೆ ಟ್ರೈನ್ಗೆ ಹೋದೋ. ನಾವು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ರಿಂದ ನಮಗೆ ಟಿಕೆಟ್ ಬುಕ್ ಮಾಡೋಕ್ಕಾಗಿರಲಿಲ್ಲ. ಹೋಗೋದೋ ಬೇಡವೋ ಅಂತ ಕನ್ಫ್ಯೂಷನ್ ಇದ್ದೋ, ಬಟ್ ಲಾಸ್ಟ್ಗೂ ಹೋಗೋಣ ಏನಾಗುತ್ತೆ ಅಂದ್ಬಿಟ್ಟು ಜನರಲಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ಹೋದೋ. ಸೊ ಬ್ಯಾಂಗ್ಳೂರ್ ಟು ಮಂತ್ರಾಲಯ ನಮ್ಗೆ ಹೋಗಬೇಕಾದ್ರೆ 156 ಸಮಥಿಂಗ್ 160 ರೂಪಿ ನಮಗೆ ಕಾಸ್ಟ್ ಆಯಿತು. ಬಟ್ ನಾವು ಹೋಗ್ಬೇಕಾದ್ರೆ ಫುಲ್ಲು ಆಲ್ರೆಡಿ 7:20 ಏನೋ ಟ್ರೈನ್ ಇದ್ದಿದ್ದು. ಬಟ್ ನಾವು 6:30ಗೆ ರೀಚ್ ಆದರೂ ಕಂಪ್ಲೀಟ್ ಟ್ರೈನ್ ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಸೀಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ನೋಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಅಲ್ಲಿ ಏನು ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫುಡ್ಡು ಕೊಡ್ತಾರೆ. ಅವರು ನಮಗೆ ನೀವು ಫುಡ್ ನಮ್ಮ ಹತ್ರನೇ ತೊಗೊಂಡ್ರೆ
ಫುಡ್ ನಮ್ಮ ಹತ್ರನೇ ತೊಗೊಂಡ್ರೆ ನಾವು ಸೀಟ್ ಬಿಡಿಸ್ಕೊಡ್ತೀವಿ ಅಂದರು. ಸೊ ಅದರಿಂದ ಸರಿ ಆಯಿತು ಅಂತ ತೊಗೊಂಡು, ಬಟ್ ನಾನು ಜಯಂತ್ ಏನು ತೊಗೊಳ್ಳಿಲ್ಲ, ಬಿಕಾಸ್ ನನಗೆ ನಾನು ಟ್ರೈನಲ್ಲಿ ಅಷ್ಟು ಫುಡ್ ಅಡ್ಜಸ್ಟ್ ಆಗದೇ ಇರೋದ್ರಿಂದ ನಾನು ತೊಗೊಳ್ಳಿಲ್ಲ. ಸೊ ನಾವು ತಗೊಂಡು ಒಂದು ಫುಡ್ಡಿಗೆ ಅವರು 120 ಕಾಸ್ಟ್ ಮಾಡಿದ್ರು. ಲೈಕ್ ಸೊ ಫುಡ್ಡು 100 ರೂಪಿ ಆ್ಯಂಡ್ ಎಕ್ಸ್ಟ್ರಾ 20 ರೂಪಿ ಪರ್ ಪರ್ಸನ್ಗೆ ಸೀಟ್ ಬಿಡಿಸ್ಕೊಟ್ಟಿದ್ದಕ್ಕೆ ಇಸ್ಕೊಂಡ್ರು ಅಂತ ಹೇಳ್ಬೋದು. ಆ್ಯಂಡ್ ನಾವು ರೀಚ್ ಆಗೋಷ್ಟು ಮಂತ್ರಾಲಯ ಆಲ್ಮೋಸ್ಟ್ 2:30 ಆಗಿತ್ತು. ಸೊ ಅಲ್ಲಿಂದ ನಮಗೆ ಬ್ಯಾಕ್ ಟು ಬ್ಯಾಕ್ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಆಟೋ ಸಿಗುತ್ತೋ ಇಲ್ವೋ, ಮಿಡ್ ನೈಟ್ ಅಲ್ವ ಅಂತ ಕನ್ಫ್ಯೂಷನಲ್ಲೇ ಹೋಗಿದ್ದು. ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಆಟೋಗಳಿರುತ್ತೆ ಮಿಡ್ ನೈಟ್ ಆದರೂ ಅಂತ ಹೇಳ್ಬೋದು. ಆ್ಯಂಡ್ ಕ್ರೌಡ್ ಸಹ ನೀವು ಆಲ್ರೆಡಿ ನೋಡಿರೋ ಹಂಗೆ ತುಂಬ ಎಕ್ಸ್ಟ್ರೀಮಾಗಿ ಕ್ರೌಡ್ ಇತ್ತು. ಐ ಡೋಂಟ್ ನೋ, ಮೇ ಬಿ ಬಿಕಾಸ್ ಆಫ್ ವೀಕೆಂಡ್ ಅಂತನೋ ಇಲ್ಲ ನಾರ್ಮಲ್ ಬೇಸಿಸಲ್ಲೂ ಅಷ್ಟು ಕ್ರೌಡ್ ಇರುತ್ತಾ ನನಗೆ ಗೊತ್ತಿರಲಿಲ್ಲ. ಬಟ್ ಕ್ರೌಡ್ ಅಂತೂ ತುಂಬ ಅಂದರೆ ತುಂಬ ಇತ್ತಂತ ಹೇಳ್ಬೋದು. ಆ್ಯಂಡ್ ಪರ್ ಪರ್ಸನ್ಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಟು ಮಂತ್ರಾಲಯ ಕರ್ಕೊಂಡು ಹೋಗೋಕ್ಕೆ ಪರ್ ಪರ್ಸನ್ 50 ರೂಪಾಯಿ ಕಾಸ್ಟ್ ಮಾಡಿದ್ರು. ಅಲ್ಲಿ ಹೋಗಿದ್ದಾಗ ನಮ್ಗೆ ಆಗಿದ್ದ ಪ್ರಾಬ್ಲಮ್ ಏನಂದರೆ ರೂಮ್ಸು, 1 ರೂಮ್ಗೆ 2000, 2500, 3000 ವರೆಗೂ ಹೇಳ್ತಿದ್ದಾರೆ. ಕೇಳಿದ್ರೆ ವೀಕೆಂಡ್ ಅಲ್ವಾ ಹಂಗೆ ಹಿಂಗೆ ಅಂತ. ಬಟ್ ನೀವೇನಾದ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಿಮಗೆ ತುಂಬ ಅಂದರೆ ತುಂಬ ರೂಮ್ಸ್ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಸೊ ಅದನ್ನ ಚೆಕ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ನಾವು ಆಲ್ರೆಡಿ ಬುಕ್ಕಿಂಗ್ ಮಾಡದೇ ಇರೋದ್ರಿಂದ ಒಂದು ರೂಮಿಗೆ 1800 ಪೇ ಮಾಡ್ದು. ಅಲ್ಲಿ ಹಾಟ್ ವಾಟರ್ ಸಿಗುತ್ತೆ, ಬಟ್ ಎಕ್ಸ್ಟ್ರಾ ಒಂದು ಏನು ಹೇಳ್ತಾರೆ ಬಕೆಟ್ಗೆ 20 ರೂಪಿ ಪೇ ಮಾಡಬೇಕಂದ್ರು. ಸರಿ ಆಯ್ತು ಅಂದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಹಾಟ್ ವಾಟರ್ ಸಿಗೋದು 6 o'clock ಆದಮೇಲೆ ಅಂತ. ಸೊ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ 6 o'clock ಮೇಲೆ ನಾವು ರೆಡಿ ಆಗಿ 8:30 ಹಂಗೆ ನಾವು ಮಂತ್ರಾಲಯಕ್ಕೆ ಹೋದೋ. ಅದು ಬಿಟ್ಟರೆ ಊಟದೆಲ್ಲ ನಿಮ್ಮ ಕಂಫರ್ಟ್, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಿನ್ಬೋದು. ಅದಾದಮೇಲೆ ಬರಬೇಕಾದ್ರೂ ನಮಗೆ ಸೇಮ್ ಆಟೋಗೆ 50 ರೂಪಿ ಕಾಸ್ಟ್ ಆಯಿತು. ಆ್ಯಂಡ್ ಬರಬೇಕಾದ್ರೆ ಟ್ರೈನು 140 ರೂಪಿ ಆಯಿತು ಪರ್ ಪರ್ಸನ್. ಬಟ್ ಬರ್ಬೇಕಾದ್ರೆ ಏನಾಯಿತು ಅಂದರೆ ನಮಗೆ ಟ್ರೈನ್ ಕ್ಯಾನ್ಸಲ್ ಆಗಿರೋದ್ರಿಂದ ನಂಗೆ ಗೊತ್ತಿಲ್ಲ ಟ್ರೈನ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅಷ್ಟು ಜನಗಳಿದ್ರೆ ಇಲ್ಲ ನಾರ್ಮಲ್ ಬೇಸಸ್ಸಲ್ಲೇ ಅಷ್ಟೊಂದು ಜನ ಇರ್ತಾರೆ, ನಂಗೆ ಲಿಟ್ರಲಿ ಗೊತ್ತಿಲ್ಲ. ಬಟ್ ಜನಗಳು ಮಾತ್ರ ನೋಡಿದ್ರೆ ಭಯ ಆಗುತ್ತೆ, ಅಷ್ಟು ಜನ ಇತ್ತು. ಆ್ಯಂಡ್ ಬರ್ಬೇಕಾದ್ರೆ ಟು ಬಿ ಫ್ರ್ಯಾಂಕ್ ರೈಲಲ್ಲಿ ಮಾತ್ರ ಯಾವತ್ತೂ ಬರಲ್ಲ ಅನ್ನೋ ಥರನೇ ಫೀಲ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಪರ್ಸ್ನಲಿ ನನ್ನೇನಾದ್ರು ಕೇಳಿದ್ರೆ ನಾನಂತೂ ಯಾವತ್ತೂ ಲಾಂಗ್ ರೂಟ್ ಟ್ರೈನಲ್ಲಿ ಮಾತ್ರ ಬುಕ್ಕಿಂಗ್ ಇಲ್ದೇ ಹೋಗಲ್ಲ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ನನ್ನ ಬ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.